ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಟಿಎಂಸಿ ಗೂಂಡಾಗಳಿಗೆ ಹೆದರ್ಕೊಳ್ಳದಲೆ, ಅವ್ರ ಕಂಟ್ರಿ ಬಾಂಬ್ಗಳಿಗೆ ಹೆದರ್ಕೊಳ್ಳದಲೆ ಹೋರಾಟ ಮಾಡಿ ಬಂದಿರೋ ನಾನು. ಇನ್ ನಮ್ಮ ಏರಿಯಾದಲ್ಲಿ ನೀವು ನಮಗೆ ನೋಟಿಸ್ ಕೊಟ್ಟು ಹೆದರ್ಸಕ್ ಬರ್ತೀರಾ? ಇಲ್ಲಿ ಮತ್ತೆ ನಿನ್ನೆ ಪೊಲೀಸ್ನವರು ನಮಗೊಂದು ನೋಟಿಸ್ ಕೊಟ್ಟಿದ್ದಾರೆ. ಈ ಮೂಲಕ ತಿಳಿಯಪಡಿಸೋದೇನೆಂದರೆ, ಸಂಸದರಾದ ತೇಜಸ್ವಿ ಸೂರ್ಯ ಅವರು, ಜಯನಗರ ಕ್ಷೇತ್ರದ ಶಾಸಕರಾದ ರಾಮಮೂರ್ತಿ ಅವರು ಖಾಲಿ ಟ್ರಂಕ್ ಪ್ರದರ್ಶನ ಮತ್ತು ಮುಷ್ಕರ ಮಾಡುವುದಾಗಿ ಮಾಹಿತಿ ತಿಳಿದು ಬಂದಿದೆ. ಹೈಕೋರ್ಟ್ನ ಆದೇಶದ ಅನುಸಾರ ಫ್ರೀಡಂ ಪಾರ್ಕ್ ಹೊರತುಪಡಿಸಿ ಯಾವುದೇ ಮೆರವಣಿಗೆ ನಡೆಸಲು ಅನುಮತಿ ನೀಡಬಾರದು. ಇದನ್ನು ಉಲ್ಲಂಘಿಸಿ ಮೆರವಣಿಗೆ, ಧರಣಿ ನಡೆಸಿದಲ್ಲಿ ಅಗತ್ಯ ಕಾನೂನು ಕ್ರಮ. ನಾನು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸರ್ಕಾರ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ದೂರದ ವೆಸ್ಟ್ ಬೆಂಗಾಲ್ನಲ್ಲಿ ಹೋಗಿ ಮಮತಾ ಬ್ಯಾನರ್ಜಿಯ ಗಡಿ ಒಳಗ್ನುಗ್ಗಿ ಟಿಎಂಸಿ ಗೂಂಡಾಗಳಿಗೆ ಹೆದರ್ಕೊಳ್ಳದಲೆ, ಅವ್ರ ಕಂಟ್ರಿ ಬಾಂಬ್ಗಳಿಗೆ ಹೆದರ್ಕೊಳ್ಳದಲೆ ಹೋರಾಟ ಮಾಡಿ ಬಂದಿರೋ ನಾನು. ಇನ್ ನಮ್ಮ ಏರಿಯಾದಲ್ಲಿ ನೀವು ನಮಗೆ ನೋಟಿಸ್ ಕೊಟ್ಟು ಹೆದರ್ಸಕ್ ಬರ್ತೀರಾ? ಹೆದರ್ಕೊಂಡು ನೋಟಿಸ್ಗೆ ಹೆದರ್ಕೊಂಡು ನೀವು ಅರೆಸ್ಟ್ ಮಾಡ್ತೀರಾ ಅಂತ ಹೆದರ್ಕೊಂಡು ಜನರ ಪರವಾಗಿ ಮಾತನಾಡದಲೇ ಇರುವಂತದ್ದು, ಜನರ ವಿಷಯ ಎತ್ತದಲೇ ಇರುವಂತದ್ದು, ಸತ್ಯ ಏನು ಅಂತ ಜನಕ್ಕೆ ತಿಳಿಸ್ದಲೇ ಇರುವಂತ ಹೇಳಿಗಳು ನಾವಲ್ಲ. ಈ ಹೋರಾಟ ಮುಂದುವರಿಯುತ್ತೆ. ಆದ್ರೆ ನಾನು ಪೊಲೀಸ್ ಇಲಾಖೆಯವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ನಿಮ್ಮ ನೋಟಿಸ್ ಬಹಳ ಸ್ಪಷ್ಟ ಇದೆ. ಮೆರವಣಿಗೆ ಮಾಡಬಾರ್ದು, ಧರಣಿ ಮಾಡಬಾರ್ದು, ಮುಷ್ಕರ ಮಾಡಬಾರ್ದು. ನಾನು ಇದು ಯಾವುದೂ ಮಾಡ್ತಾ ಇಲ್ಲ. ಖಾಲಿ ಟ್ರಂಕ್ ತಗೊಂಡ್ಬಂದಿದ್ದೀನಿ, ಮೆಟ್ರೋಲ್ ಹೋಗ್ತಾ ಇದ್ದೀನಿ. ನಿಮ್ಮ ನೋಟಿಸ್ ಇದಕ್ಕೆ ಅನ್ವಯನೇ ಆಗೋದಿಲ್ಲ. ತಾವು ದಯವಿಟ್ಟು ಯಾವ್ದು ಪ್ರಿವೆಂಟಿವ್ ಅರೆಸ್ಟ್ ಇನ್ನೊಂದು ಅಂತ ಮಾಡಕ್ ಹೊರಟಿದ್ದೀರಿ, ಸರ್ಕಾರದ ಆದೇಶದ ಮೇರೆಗೆ ಅದನ್ನ ತಾವು ಮಾಡಬಾರ್ದು. ಒಬ್ಬ ನಾಗರಿಕನಾಗಿ ಮೆಟ್ರೋದಲ್ಲಿ ಓಡಾಡುವಂತ ಹಕ್ಕು ನನಗಿದೆ. ಅದನ್ನ ತಾವು ತಗೊಳ್ಬಾರ್ದು, ಕಿತ್ಕೊಳ್ಬಾರ್ದು ಅಂತ ಹೇಳಿದ್ದೀನಿ. ಕಡೆಯದಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಪ್ರತಿ ದಿವಸ ಬೆಂಗಳೂರಿನಲ್ಲಿ 10 ಲಕ್ಷ ಜನ ಓಡಾಡ್ತಾರೆ. ಬೆಂಗಳೂರು ಮೆಟ್ರೋದಲ್ಲಿ ಸಾಮಾನ್ಯ ಜನ ಓಡಾಡುವಂಥದ್ದು. ಅವ್ರು ಯಾರ ಹತ್ರನೂ ಕೋಟ್ಯಾಂತರ ರೂಪಾಯಿ ದುಡ್ಡಿಲ್ಲ. ನೀವು ಸಾರ್ವಜನಿಕ ಸಾರಿಗೆಗೆ ಬೆಂಬಲ ಕೊಡಬೇಕು. ಹೊಸದಾಗಿ ಒಂದು ಫೇರ್ ಫಿಕ್ಸೇಷನ್ ಕಮಿಟಿ ಆಗಬೇಕು ಅನ್ನುವಂತ ಆಗ್ರಹವನ್ನ ನೀವು ಮಾಡಬೇಕು. ಹಿಂದೆ ಬಜೆಟ್ಗಳಲ್ಲಿ ಹಿಂದಿನ ಸರ್ಕಾರಗಳು ಮೆಟ್ರೋ ಯಾವ ರೀತಿ ಸಪೋರ್ಟ್ ಕೊಡ್ತಾ ಇದ್ರು, ಅದೇ ರೀತಿ ಸಪೋರ್ಟ್ನ ನೀವು ನಿಮ್ಮ ಬಜೆಟ್ ನಲ್ಲಿ ಈ ಬಾರಿಯೂ ಕೂಡ ಮೆಟ್ರೋ ಕೊಡಬೇಕು ಅನ್ನುವಂತ ಆಗ್ರಹವನ್ನ ಮುಖ್ಯಮಂತ್ರಿಗಳಿಗೆ ಮಾಡ್ತಾ ಇದ್ದೀನಿ. ಇನ್ನು BMRCL ಹತ್ರ ಒಂದು ಮನವಿ ಇದೆ. ನೀವು ಕ್ಲೀನೆಸ್ಟ್ ಮೆಟ್ರೋ ಆಗಬೇಕು, ಸೇಫೆಸ್ಟ್ ಮೆಟ್ರೋ ಆಗಬೇಕು, ಮೋಸ್ಟ್ ಎಫಿಷಿಯಂಟ್ ಮೆಟ್ರೋ ಆಗಬೇಕು ಅಂತ ನಮ್ಮ ಏಮ್ ಇರಬೇಕು. ಇಂಡಿಯಾ ಕಾಸ್ಟ್ಲಿಯಸ್ಟ್ ಮೆಟ್ರೋ ಆಗಬೇಕು ಅಂತ ಆಗಬಾರ್ದು. ಸಾಮಾನ್ಯ ಜನಕ್ಕೆ ಎಟ್ಕುವಂತ ದರದಲ್ಲಿ ದಯವಿಟ್ಟು ತಾವು ಮೆಟ್ರೋ ದರಗಳನ್ನ ತೆಗೆದುಕೊಂಡು ಬನ್ನಿ. ಬೇಗ ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿ. ಬೆಂಗಳೂರಿಗರು ಪ್ರತಿ ದಿವಸ ಕೋಟ್ಯಾಂತರ ರೂಪಾಯಿ ಬರೀ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡು ನಾವು ಸಾಯ್ತಾ ಇದ್ದೀವಿ. ಮೆಟ್ರೋ ಫಾಸ್ಟ್ ಆಗಿ ಕನ್ಸ್ಟ್ರಕ್ಷನ್ ಆಗೋದೇ ಇದಕ್ಕೆ ಪರಿಹಾರ. ಆದಷ್ಟು ಬೇಗ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ, BMRCLಗೆ ಮತ್ತೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಮತ್ತೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಇದು ಮುಷ್ಕರ ಅಲ್ಲ, ಧರಣಿ ಅಲ್ಲ, ಇದು ಹೋರಾಟ ಅಲ್ಲ. ಸಾಮಾನ್ಯ ನಾಗರಿಕರು ಯಾವ ರೀತಿ ಮೆಟ್ರೋದಲ್ಲಿ ಹೋಗ್ತಾರೋ ನಾನು ಅದೇ ತರ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ. ರಾಜ್ಯ ಸರ್ಕಾರದ ಪ್ರತೀಕವಾಗಿ ಖಾಲಿ ಟ್ರಂಕ್ ತಗೊಂಡು ಹೋಗ್ತಾ ಇದ್ದೀನಿ.